ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪಂಚಮಿಗೆ ಬಲವಂತವಾಗಿ ತಾಳಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಗರುಡ ಮತ್ತು ಮಲ್ಲಿಕಾರ್ಜುನ ಇಬ್ಬರು ಕೂಡ ಓಡಾಡ್ತಾ ಇರ್ತಾರೆ. ಅದನ್ನು ತಪ್ಪಿಸ್ಕೊಂಡು ಪಂಚಮಿ ದೇವಸ್ಥಾನದ ಒಳಗಡೆ ಬಂದಿರ್ತಾಳೆ. ಅದೇ ಟೈಮ್ಗೆ ಪೂಜಾರಿನೂ ಕೂಡ ಮಹಾದೇವನಿಗೆ ಕಾಲ್ ಮಾಡಿರ್ತಾರೆ. ಅವನು ಕೂಡ ಅದೇ ಟೈಮ್ಗೆ ಬರ್ತಾನೆ. ಎಲ್ಲೇ ತಪ್ಪಿಸ್ಕೊಂಡು ಹೋಗ್ತಿದ್ಯಾ, ನಿಂತ್ಕಳೆ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಜೋರಾಗಿ ಅವಳನ್ನ ಕೈಯೆಲ್ಲನೂ ಇಟ್ಕೋತಾನೆ. ಕಟ್ಟೋ ತಾಳಿನ ಗರುಡ ಅಂತ ಹೇಳ್ತಿರ್ತಾನೆ. ಆಗ ಯಾರೋ ಒಬ್ಬ ಬಂದ್ಬಿಟ್ಟು ಅಣ್ಣ ಅಣ್ಣ ಬೇಗ ಬನ್ನಿ, ಆ ಮಹಾದೇವ ಗೆ ಹೇಳ್ತಾ ಇರ್ತಾನೆ. ಆ ಗರುಡ ಪಂಚಮಿಗೆ ತಾಲಿ ಕಟ್ಟಕ್ಕೆ ಅಂತ ಹೋಗ್ತಾ ಇದ್ದಾನೆ ಅಣ್ಣ, ಆದಷ್ಟು ಬೇಗ ಬನ್ನಿ ಅಣ್ಣ, ನೀವು ಬರಲಿಲ್ಲ ಅಂದರೆ ಅನಾಹುತ ಆಗೋಗುತ್ತೆ ಅಂತ ಹೇಳ್ತಿರ್ತಾನೆ. ಗರುಡ ಮಲ್ಲಿ ನಿಮ್ಮನ್ನಂತೂ ಇವತ್ತು ಜೀವಂತವಾಗಿ ನಾನಂತೂ ಬಿಡಲ್ಲ, ನನ್ನ ತಂಗಿಗೆ ಬಲವಂತ ತಾಳಿ ಕೊಟ್ಟಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ತಾರೆ. ಕಟ್ಟೋ ತಾಳಿನ ಅಂತ ಮಲ್ಲಿಕಾರ್ಜುನ ಗರುಡಗೆ ಹೇಳ್ತಿರ್ತಾನೆ. ಆಗ ಇನ್ನೊಂದು ಕಡೆ ಮಹಾದೇವನಿಗೆ ಫುಲ್ಲು ಕೋಪ ಬಂದಿರುತ್ತೆ. ಅಲ್ಲೇ ಎಳ್ನೀರಲ್ಲಿ ಒಂದು ಮಚ್ಚು ಕೂಡ ಇಟ್ಟಿರ್ತಾರೆ, ಅದನ್ನು ಅವನು ನೋಡ್ತಾನೆ. ಪಾಪ ಒಂದು ಕೈ ಇಲ್ಲ ಅಂತ ಅಂದರೂ ಕೂಡ ಆ ಗರುಡ ನನ್ನ ಮಗ ಒಂದೇ ಕೈಯಲ್ಲಿ ತಾಳಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾನೆ. ಮಹಾದೇವ ಫುಲ್ಲು ಕೋಪದಲ್ಲಿ ಮಚ್ಚು ಎತ್ಕೊಂಡು ಒಳಗಡೆ ಬರ್ತಿರ್ತಾನೆ. ಆ ಒಂದು ಕೈಲಿ ತಾಳಿ, ಇನ್ನೊಂದು ಕೈಲಿ ಬಾಯಿಗೆ ಇಟ್ಕೊಂಡು ಗರುಡ ತಾಳಿ ಕಟ್ಟಕ್ಕೆ ಅಂತ ಇನ್ನೇನು ಬರ್ತಾನೆ, ಇನ್ನೇನು ತಾಳಿ ಕಟ್ಟಬೇಕು, ಬೇಡ ಬೇಡ ಅಂತ ಪಂಚಮಿ ಹೇಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಬಿಡ್ದಲೆ ಗರುಡ ಇಲ್ಲ ಕಣೆ, ಇವತ್ತು ನಾನು ನಿನ್ನ ತಾಳಿ ಕಟ್ತೀನಿ ಅಂತ ಹೇಳ್ತಾಳೆ. ಆಗ ಸಡನ್ನಾಗಿ ಬಂದು ಗರುಡನ ಕೈನ ಕಾವ್ಯ ಹಿಡ್ಕೋತಾಳೆ. ಯಾರಿಗೂ ಕೂಡ ಗೊತ್ತಿರಲ್ಲ, ಅಲ್ಲಿ ಫುಲ್ ಶಾಕ್ ಆಗುತ್ತೆ. ಕಾವ್ಯನೇ ಬಂದು ಕೈ ಜೋರಾಗಿ ಹಿಡ್ಕೋತಾಳೆ. ನಿಲ್ಲಿಸೋ, ನಿಂಗೆ ಎಷ್ಟೋ ಧೈರ್ಯ ಅಂತ ಹೇಳ್ತಾರೆ. ಬಿಡೆ ನನ್ನ ಕೈನ, ಸುಮ್ಮನೆ ಬಿಟ್ಟರೆ ಒಳ್ಳೆಯದು, ಇಲ್ಲ ಅಂತಂದರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳ್ತಾರೆ. ಏನೋ ನೀನು. ಅದೇ ಟೈಮ್ಗೆ ಮಹಾದೇವನು ಕೂಡ ಫುಲ್ಲು ಸಿಟ್ಟಲ್ಲಿ ರೋಷಾವೇಶದಲ್ಲಿ ಮಚ್ಚ ಇಟ್ಕೊಂಡು ಇನ್ನೇನು ಬೀಸಬೇಕು. ಆಗ ಕಾವ್ಯ ಅವನ ಕೈಯ ಇಟ್ಕೊಂಡು ಕಿತ್ತೆಸ್ದು ಜೋರಾಗಿ ಅವನ ಕಪಾಲಕ್ಕೊಂದು ಬಾರಿಸೇ ಬಿಡ್ತಾಳೆ. ಅವಳು ಮದುವೆ ಬೇಡ ಅಂತ ಅಂದಮೇಲೆ ಬೇಡ ಅಂತ ಗೊತ್ತಾಯ್ತಾ, ನೀನು ಬಲವಂತವಾಗಿ ತಾಲಿ ಕಟ್ಟು ಅಂತ ಇಲ್ಲಿ ಯಾರೂ ಹೇಳಿಲ್ಲ, ಇಳಿಸೋ ಕೆಳಕ್ಕೆ ಕೈಯ, ಕೈ ಬಿಡೆ ಸುಮ್ಮನೆ, ಇಲ್ಲಾಂದರೆ ಸರಿಯಾಗಿರಲ್ಲ ನೋಡು ಅಂತ ಹೇಳ್ತಾಳೆ. ಏನು ಸರಿಯಾಗಿರಲ್ವೋ ಅಂತ ಹೇಳ್ಬಿಟ್ಟು ಜೋರಾಗಿ ಇನ್ನೊಂದು ಕಪಾಲಕ್ಕೆ ಜೋರಾಗಿ ಗೂಸು ಕೊಟ್ಟೆ ಬಿಡ್ತಾಳೆ. ಒಂದು ಹುಡುಗಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಯಾವುದೇ ಕಾರಣಕ್ಕೂ ಬಲವಂತವಾಗಿ ತಾಳಿ ಕಟ್ಟಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಅವಳಿಗಿಷ್ಟ ಇಲ್ಲ ಅಂದಮೇಲೆ ಯಾರೇ ಏನು ಫೋರ್ಸು ಮಾಡಬಾರ್ದು, ಗೊತ್ತಾಯ್ತಾ, ನೆನಪಿರಲಿ. ಇನ್ನೊಂದು ಸಲ ಪಂಚಮಿ ವಿಷಯಕ್ಕೆ ಬಂದರೆ ಸರಿಯಾಗಿರಲ್ಲ. ನಿಂಗೆ ಎಷ್ಟೋ ಧೈರ್ಯ, ಅವಳ ವಿಷಯಕ್ಕೆ ಬಂದರೆ ಮಾತು ಬರಲ್ಲ ಅಂತ ಅದನ್ನೇ ಇಟ್ಕೊಂಡು ಯಾವಾಗಲೂ ನೀನು ಅವಳ ಜೊತೆಗೆ ಬರ್ತಾ ಇರ್ತೀಯ ಅಂತ ಹೇಳಿ ಜೋರಾಗಿ ಕಾವ್ಯ ರುದ್ರಾವತಾರ ತಾಳಿರ್ತಾಳೆ. ಅದನ್ನು ಮಹಾದೇವ ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾಳೆ. ಇನ್ನೊಂದು ಸಲ ಪಂಚಮಿ ತಂಟೆಗೆ ಬಂದರೆ ನಿನ್ನಂತೂ ಹುಟ್ಟನಿಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಮಲ್ಲಿಕಾರ್ಜುನ. ಸುಮ್ಮನೆ ಸೈಡ್ಗೆ ಹೋಗು, ಏನು ಅನ್ಕೊಂಬಿಟ್ಟಿದ್ಯೇನೋ, ನೀನು ಇದ್ರೆ ತಾನೇ ಫಸ್ಟು ಇಲ್ಲಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಮಹಾದೇವನು ಕೂಡ ಜೋರಾಗಿ ಬಂದು ಮಲ್ಲಿಕಾರ್ಜುನ, ಎಲ್ಲ ನಿನ್ನ ಎಷ್ಟು ಕೊಬ್ಬು ನಿನಗೆ, ನನ್ನ ಹೆಂಡ್ರ ಮೇಲೆ ನೀನು ಕೈ ಮಾಡೋಕ್ಕೆ ಹೋಗ್ತೀಯಾ, ನಿಮ್ಮನ್ನಂತೂ ಇವತ್ತು ಸುಮ್ಮನೆ ಬಿಡಲ್ಲ ಕಂಡ್ರು, ನಿಮ್ಮನ್ನು ಸುಮ್ಮನೆ ಬಿಟ್ಟೆ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ನಿಮ್ಮನ್ನ ಅವತ್ತೇ ಕತ್ತರಿಸಾಕಿದ್ರೆ ಸರಿಯಾಗಿರೋದು ಅಂತ ಅಂತಿರ್ತಾನೆ. ಇನ್ನೊಂದು ಕಡೆ ಪ್ರೇಮ ಗೊತ್ತಲ್ಲ, ಅವಳು ಲವಲ್ ಬಿದ್ದಾಗಿದೆ, ಸೊ ಹಾಗಾಗಿ ಬಟ್ಟೆ ಮಾಡಿಸ್ತಾ ಇರ್ತಾಳೆ. ಆಗ ರಾಮ್ನ ನೆನೆಸ್ಕೊತಿರ್ತಾಳೆ. ನಾನು ರಾಮ್ ಏನು ಮಾಡ್ತಿರ್ತಾಳೆ, ನಾನು ಊಟ ಮಾಡೋದನ್ನೋ ತಿಂಡಿ ತಿನ್ನೋ ಕೇಳಲೇ ಇಲ್ವಲ್ಲ, ಒಂದು ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ಅಯ್ಯೋ ಬ್ಯುಸಿ ಇರ್ತಾನೇನೋ, ಪರವಾಗಿಲ್ಲ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಕೈ ಬ್ಯಾಂಡೇಜ್ ಹಾಕಬೇಕಲ್ವ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಬ್ಯಾಂಡೇಜ್ ಇರುತ್ತೆ. ಆಗ ಅದನ್ನು ಫುಲ್ ಸುತ್ಕೋತಾನೆ. ಏಕೆಂದರೆ ರಾಮ್ ಗೊತ್ತಲ್ಲ ಕೈ ಏಟ್ ಮಾಡ್ಕೊಂಡಿದ್ದಾಳೆ ಅಂತ, ಸೊ ಹಾಗಾಗಿ ವಿಡಿಯೋ ಕಾಲ್ನ ಮಾಡ್ತಾಳೆ. ಹಾಯ್ ರಾಮ್. ಹಾಯ್ ಪ್ರೇಮ, ಹೇಳು ಹೇಗಿದೆಯಾ, ಚೆನ್ನಾಗಿದೆಯಾ, ಇವಾಗ ಹುಷಾರಾಗಿದೆಯಾ ಅಂತ ರಾಮ್ ಕೇಳ್ತದೆ. ಹ್ಞೂ ರಾಮ್, ನಾನು ಚೆನ್ನಾಗಿದ್ದೀನಿ. ಏನು ಫೋನ್ ಮಾಡಿದ್ದು ಅಂದರೆ ಇಷ್ಟು ಬೇಗ ಮಾಡಿದ್ಯಲ್ಲ. ಏನೋ ನಾನು ಫೋನ್ ಮಾಡಿ ನಿಮಗೆ ಡಿಸ್ಟರ್ಬ್ ಆಯಿತಾ, ಫೋನ್ ಮಾಡಬಾರ್ದಿತ್ತಾ ಅಂತ. ಹಾಗೆಲ್ಲ ಕಣೆ ಕೋತಿ, ನಂಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ತಾರೆ. ಹೌದು, ನೀನೇನು ಇಷ್ಟು ಬೇಗ ಮನೆಗೆ ಬಂದಿದ್ಯಾ? ಅದೇ ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟು ಅಂತ ಹೇಳ್ಬಿಟ್ಟು ಯಾವುದೋ ಫೈಲ್ನ ನೋಡ್ತಾ ಇರ್ತಾರೆ. ರಾಮ್, ನಾನು ನೋಡ್ಕೊಂಡು ಮಾತಾಡು ಸ್ವಲ್ಪ ಹೊತ್ತು, ಅದನ್ನು ಬಿಟ್ಟು ಅಂತ ಹೇಳ್ತಾರೆ. ನಂಗೊಂದು ಸ್ವಲ್ಪ ಕೆಲಸ ಇದೆ ಕಣೆ, ಏನು ಫೋನ್ ಮಾಡಿದ್ದು ಅಂತ ಹೇಳು. ಸರಿ ಆಯಿತು, ನಾನು ನಿಮಗೆ ತೊಂದರೆ ಕೊಡೋಕ್ಕೆ ಮಾಡಲಿಲ್ಲ ಆಯಿತಾ, ತಿಂಡಿ ತಿಂದ, ಮಧ್ಯಾಹ್ನ ಊಟ ಮಾಡ್ದೆ ಅಂತ ಕೇಳಕ್ಕೆ ಮಾಡಿದೆ. ಹಾಂ, ನಾನು ಊಟ ಮಾಡಿದೆ, ಆಯಿತು ಅಷ್ಟೇ ಕೇಳಕ್ಕೆ ಮಾಡಿದ್ದು. ಸರಿ ಆಯಿತು ಬಿಡು, ನೀನು ಕೆಲಸ ನೀನು ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತೇನೆ. ಅಯ್ಯೋ ಯಪ್ಪ. ಆಗ ಅದೇ ಟೈಮ್ಗೆ ಅವರಮ್ಮ ಸಂಜೆ ಕೂತ್ಕೊಂಡು ಬರ್ತಾರೆ. ಪ್ರೇಮ ಅಂತ ಅವರಮ್ಮ ಬರೋಷ್ಟೊತ್ತಿಗೆ ಬಿಚ್ಚಿಡ್ಬೇಕು ಅಂತ ಬಿಚ್ಚಿಡ್ತಾರೆ. ಏನು ರಾಮ್ಗಾಗಲೇ ಫೋನ್ ಮಾಡ್ತಾ ಇದೆಯಾ ನೀನು, ಏನು ಮಾಡ್ತಾವ್ರೆ ಏನು ಅಂತ. ಅವನೇನು 5 ನಿಮಿಷ ನಿಮಗೆ ಬಿಟ್ಟಿರೋಕ್ಕಾಗಲ್ಲ ಅಲ್ವಾ ಪ್ರೇಮ, ಅಯ್ಯೋ ನಿಂಗೆ ಏನು ಗೊತ್ತಮ್ಮ ನನ್ನ ಕಷ್ಟ, ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಟ್ಟು ಹಾಗೆ ತಪ್ಕೋತಾನೆ. ಅವನು ಏನೇ ನೀನು ಗಂಡನ ಅವನು ಇವನು ಅಂತ ಮಾತಾಡ್ತಿದ್ಯಾ, ಹಾಗೆಲ್ಲ ಮಾತಾಡಬಾರ್ದು. ಅಯ್ಯೋ ಅದರಲ್ಲೇ ಪ್ರೀತಿ ಕಣಮ್ಮ, ನಿಂಗೇನು ಗೊತ್ತು, ನೀನು ಕೂಡ ಅಪ್ಪನ ಸತ್ಯನಾರಾಯಣ ಬಾರೋ ಇಲ್ಲಿ ಅಂತ ಮಾತಾಡು ಅಂತ ಹೇಳ್ತಾರೆ. ಹೋಗೇ ಸುಮ್ಮನೆ, ಅಯ್ಯೋ ಎಷ್ಟೊಂದು ನಾಚ್ಕೊತಿದ್ಯಾ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಗರುಡನ ಮೇಲೆ ಅಟ್ಯಾಕ್ ಮಾಡೇ ಬಿಡ್ತಾನೆ ಮಹಾದೇವ. ಮಚ್ಚಿಟ್ಕೊಂಡು ನಿಮ್ಮನ್ನಂತೂ ಇವತ್ತು ಬಿಡಲ್ಲ ಹಾಕೊಂಡ್ರು ಯಾವುದೇ ಕಾರಣಕ್ಕೂ ಅಂತ ಹೇಳ್ತಿರ್ತಾರೆ.
ಆಗ ಕಾವ್ಯ, ಬೇಡ ಮಹಾದೇವ ಬಿಟ್ಬಿಡು ಅವ್ರನ್ನ ಅಂತ ಹೇಳ್ತಾರೆ. ಇಲ್ಲ ಸುಮ್ಮನಿರು ಕಾವ್ಯ, ಇವತ್ತು ಇವ್ರ ರುಂಡನ ಚೆಂಡಾಡ್ತೀನಿ. ಅವತ್ತೆಲ್ಲ ಸುಮ್ಮನೆ ಬಿಟ್ಟಿರೋದೇ ನನ್ನ ತಪ್ಪಾಗಿದೆ. ಅವತ್ತೇ ಇವರು ಒಂದು ಕತೆ ಗತಿ ಕಾಣಿಸಿದ್ರೆ ಸರಿಯಾಗ್ತಿತ್ತು. ಇವ್ರನ್ನಂತೂ ಇವತ್ತು ಸುಮ್ಮನೆ ಅಂತೂ ಬಿಡಲ್ಲ. ನನ್ನ ತಂಗಿ ಮೈ ಮುಟ್ಟೋದಲ್ದಲೆ ನನ್ನ ಹೆಂಡ್ರು ಮೈನೂ ಮುಡ್ತೀರೇನ್ರು ನೀವು? ನಿಮ್ಗೆ ಎಷ್ಟು ಧೈರ್ಯ, ನಿಮ್ಗೆ ಎಷ್ಟು ಹಕ್ಕೈತೆ? ನಿಮ್ಮನ್ನಂತೂ ಇವತ್ತು ಸುಮ್ಮನೆ ಬಿಡಲ್ಲ ಅಂತ ಜೋರಾಗಿ ಮಚ್ಚಕ್ಕೆ ಹೋಗಿದೆ. ಆಗ ಕಾವ್ಯ, ಮಹಾದೇವ ಕೆಳಗೆ ಬಿಸಾಕೋದನ ಅಂತ ಹೇಳ್ತಿಲ್ವ? ಬೇಡ, ಹಿಂಗೆಲ್ಲ ಮಾಡಿದರೆ ಯಾರಿಗೇನು ಉಪಯೋಗ? ಹಾಕು ಕೆಳಗೆ ಅಂತ ಹೇಳಿ ಎಬ್ಬಿಸ್ತಾನೆ. ಆಗ ಜೋರಾಗಿ ಕೋಪದಿಂದ ಸಿಟ್ಟಲ್ಲಿ ಮಹಾದೇವ ಜೋರಾಗಿ ಕೂಕತ್ತಾನೆ. ಇವ್ರನ್ನೆಲ್ಲ ಬಿಟ್ಟಿರೋದೇ ತಪ್ಪು ಕಾವ್ಯ ಅಂತ ಹೇಳ್ತಾರೆ. ಆಗ ಅದೇ ಟೈಮ್ಗೆ ಭರತ್ ಬರ್ತಾನೆ. ಏನು ಕಾವ್ಯ ಫೋನ್ ಮಾಡಿದ್ದಲ್ಲ, ಅರ್ಜೆಂಟ್ ಬೇಗ ಬನ್ನಿ ಅಂತ ಫೋನ್ ಮಾಡಿದ್ದೆ. ಇವರು ನೋಡಿ ಗರುಡ ಮತ್ತು ಮಲ್ಲಿಕಾರ್ಜುನ ಇಬ್ಬರು ಕೂಡ ಪಂಚಮಿ ಮದುವೆ ಆಗೋ ಹುಡುಗಂಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಇವಳು ಕೂಡ ಬಲವಂತವಾಗಿ ತಾಳಿ ಕಟ್ಟೋಕೆ ಮಾಡಿದರು. ಇವರಂತೂ ಸುಮ್ಮನೆ ಬಿಡಬೇಡ ಅಂತ ಹೇಳ್ತಾರೆ. ಏನ್ರಿ ನೀವು ತುಂಬ ಒಳ್ಳೆಯರು ಅಂತ ಅಂದ್ಕೊಂಡಿದ್ದೆ, ನೀವು ಈ ರೀತಿ ಹೀಗೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರೆ, ನೀವು ಮನುಷ್ಯರ ರೂಪದಲ್ಲಿ ರಾಕ್ಷಸರ ಥರ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾರೆ. ಹೌದು ಭರತ್, ಇವ್ರನ್ನಂತೂ ಸುಮ್ಮನೆ ಬಿಡಬೇಡ, ಅಟೆಂಪ್ಟು ಮರ್ಡರ್ ಮಾಡಿದ್ದಾರೆ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸೋವದ್ದು ಅಂತ ಹೇಳ್ತಾರೆ. ರವಿ, ಅವರೆಲ್ಲರನ್ನೂ ಅರೆಸ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಭರತ್ ಹೇಳ್ತಾನೆ. ಆಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರೆಲ್ಲರೂ ಕೂಡ. ಆಗ ಮಹಾದೇವ ತುಂಬಾ ಫೀಲ್ ಮಾಡ್ತಿರ್ತಾಳೆ. ನಿಜವಾಗ್ಲೂ ಕಾವ್ಯ, ನೀನು ಒಂದು ಕ್ಷಣ ಬರೋದು ಲೇಟ್ ಆಗಿದ್ರು ನನ್ನ ತಂಗಿ ಜೀವನ ಏನಾಗ್ತಿತ್ತು ಅಂತ ಹೇಳ್ತಾಳೆ. ಆಗ ಪಂಚಮಿ ಬಂದು ಮಹಾದೇವನ ಹಾಗೆ ತಪ್ಕೋತಾನೆ. ನಿಂಗೇನು ಆಗಿಲ್ಲ ಅಲ್ವಾ ಪುಟ್ಟಿ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ಏನೂ ಆಗಿಲ್ಲ ಅಂತ ಅವಳು ಹೇಳ್ತಾಳೆ. ನಿಜವಾಗ್ಲೂ ನಿಮ್ಮ ಅದಕ್ಕೇನೆ ಕಣವ ನಿನ್ನನ್ನು ಕಾಪಾಡಿದ್ದು. ನಿಜವಾಗ್ಲೂ ಅವಳು ತುಂಬ ಗ್ರೇಟು. ಅವಳ ಥರ ನಿಂಗೆ ಶಕ್ತಿ ಇರಬೇಕು ಆಯಿತಾ ಅಂತ ಹೇಳಿ. ಇನ್ನೊಂದು ವಿಷಯ ಕಣವ, ಈ ಅಣ್ಣಂಗೆ ನೀನು ಮಾತನಾಡಿಸ್ಕೊಡ್ತೀಯಾ ಅಂತ ಕೇಳ್ತಾರೆ. ಏನಣ್ಣ ಅಂತ ಕೇಳಿದಾಗ, ಇಲ್ಲಿ ನಡೆದಿರೋ ವಿಷಯನ ಯಾವುದೇ ಕಾರಣಕ್ಕೂ ಅವಂಗೆ ಮಾತ್ರ ಹೇಳಬೇಡ ಕಣವ, ತುಂಬ ಗಾಬರಿ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಇದೊಂದು ಸಲ ಸಹಾಯ ಮಾಡವ ನಿಂಗೆ ಅಂತ ಹೇಳ್ತಾರೆ. ಆಗ ಕಾವ್ಯಂಗೆ ಬಂದು ಟ್ಯಾಂಕ್ಸ್ ಹೇಳ್ತಾನೆ ಮಹಾದೇವ. ನಿಂಗೆ ಎಷ್ಟು ಯಾವ್ದು ರೀತಿ ಟ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕಾವ್ಯ. ನನಗೆ ನಿನ್ನಂತ ಹೆಂಡತಿ ಪಡೆದಿರೋದು ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೀನಿ. ಈ ಜನ್ಮದಲ್ಲ 7 ಜನ್ಮದಲ್ಲೂ ಕೂಡ ನೀನೇ ನನ್ನ ಹೆಂಡತಿಯಾಗಿ ಬಾ ಕಾವ್ಯ. ನಿಜವಾಗ್ಲೂ ಇವತ್ತು ನೀನು ನನ್ನನ್ನು ಕಾಪಾಡಿಬಿಟ್ಟೆ ಕಾವ್ಯ. ನೀನು ಈ ಮಾತೊಂದು ಹೇಳಲಿಲ್ಲ ಅಂತ ಅಂದರೆ ನಾನು ಏನು ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಿನ್ನಂತ ಹೆಂಡ್ತಿನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಕಾವ್ಯ. ಹಿಂಗೆ ಯಾವ ರೀತಿ ಟ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಜನ್ಮದಲ್ಲ, ಯಾವಾಗಲೂ ಕೂಡ ನನ್ನ ತಂಗಿನ ರಕ್ಷಣೆ ಮಾಡು. ನಾನಿಲ್ಲ ಅಂತಂದರೆ ಯಾರು ರಕ್ಷಣೆ ಮಾಡೋರು ಅಂತ ನನಗೆ ತುಂಬಾ ಕೊರಗಿತ್ತು. ಇವಾಗ ನನಗೆ ಶಕ್ತಿ ಬಂದೈತೆ ಕಾವ್ಯ. ನೀನು ನೋಡಿದ ಮೇಲೆ ನನ್ನ ಪರವಾಗಿ ನೀನು ಇದೆಯಲ್ಲ ನನ್ನ ತಂಗಿನ ಕಾಪಾಡೋಕ್ಕೆ ಅಂತ ನನಗೆ ನಿಜವಾಗ್ಲೂ ಧೈರ್ಯ ಬಂದಿದೆ ಕಾವ್ಯ. ನೀನು ನೋಡಿ ನನಗೆ ಹೆಮ್ಮೆ ಅನ್ನಿಸ್ತಿದೆ. ನಿಜವಾಗ್ಲೂ ಇವತ್ತು ನನ್ನ ತಂಗಿನ ಕಾಪಾಡ್ಬಿಟ್ಟೆ, ನನ್ನ ತಂಗಿ ಪ್ರಾಣನ ಕಾಪಾಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಮನೆಗೆ ಬರ್ತಾರೆ. ಆಗ ರೂಮಲ್ಲಿ ಕಾವ್ಯ ಹಾಗೆ ಒದರುತ್ತಾ ಇರ್ತಾಳೆ. ಕಾವ್ಯ ಅಂತ ಹೇಳ್ತಾರೆ. ಹೇಳು ಮಹಾದೇವ, ನಾನು ನಿಂಗೊಂದು ಹೇಳ್ಕೊಳ್ಳೋ. ತುಂಬ ಟ್ಯಾಂಕ್ಸ್ ಕಾವ್ಯ. ಆಗಲೇ ಹೇಳ್ದಲ್ಲ, ಮತ್ತಿನ್ನೇನು ಹೇಳು. ನಿಜವಾಗ್ಲೂ ನಿನ್ನಂತ ಹೆಂಡ್ತಿ ಪಡೆದಿರೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಮಹಾದೇವ, ಇದನ್ನು ಹೇಳ್ತಿದ್ಯಾ? ಹ್ಞೂ ಕಾವ್ಯ, ನಿಜವಾಗ್ಲೂ ನೀನು ನಿನ್ನ ತಾಳಿನ ನಿನ್ನ ಕುಂಕುಮ ಉಳಿಸ್ಕೊಂಬಿಟ್ಟೆ ಅಂತ ಹೇಳ್ತೀಯಾ? ಅಂದರೆ ಏನೋ ಹೆಂಗೆ ಅಂತ ಕೇಳಲ್ವಾ? ಕೇಳು ಅಂತ ಹೇಳ್ತಾರೆ. ಸರಿ ಆಯಿತು, ಹೆಂಗೆ ಹೇಳು. ಅದು ನಾನು ಅವನ ಮೇಲೆ ಮಚ್ಚು ಬೀಸ್ಕೊಂಡು ಹೊಡೆಯೋಕ್ಕೆ ಅಂತ ಹೋಗಿದಾಗ ನಿಜವಾಗ್ಲೂ ನೀನು ನನ್ನ ತಡೆದು ನಿಲ್ಲಿಸಲಿಲ್ಲ ಅಂತಂದರೆ ನಾನು ಬಂದಿರೋ ಕೋಪದಲ್ಲಿ ಅವರಿಬ್ಬರೂ ನಾನು ಏನು ಮಾಡ್ತಿದ್ದೋ ನನಗಂತೂ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಅವ್ರನ್ನ ತುಂಡು ಮಾಡಿ ಕತ್ತರಿಸಿ ಹಾಕೋಕ್ಕೆ ಹೊರಟಿದ್ದೆ. ಅದೇ ನಿನ್ನೊಂದು ಮಾತು ನನ್ನನ್ನು ತಡೆದ್ಬಿಡ್ತು. ನಿಜವಾಗ್ಲೂ ನಿನ್ನಂಥ ಹೆಂಡ್ತಿನ ಪಡೆದಿರೋದು ತುಂಬಾ ನನಗೆ ಹೆಮ್ಮೆ ಆಗ್ತಿದೆ. ಹೇಳಿದ್ದೇ ಹೇಳ್ತಿದೆಯಲ್ಲ ಅಂತ ಹೇಳ್ತಾರೆ. ಹೌದು, ನಿನಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಕಾವ್ಯ. ನನಗೆ ಬಂದಿರೋ ಕೋಪದಲ್ಲಿ ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ತಿರಲಿಲ್ಲ. ನಿಜವಾಗ್ಲೂ ನಿನ್ನ ಮೆಚ್ಚಲೇಬೇಕು. ನೀನು ದುರ್ಗಿ ಅವತಾರ ನೋಡಿ ನನಗೊಂದು ಕ್ಷಣ ನಿಜವಾಗ್ಲೂ ಭಯ ಆಗೋಯ್ತು. ಹೌದು, ನಿನ್ನ ಥರನೇ ದುರ್ಗಿ ಥರನೇ ಇರು ಅಂತ ನಾನು ಪಂಚಮಿಗೆ ಹೇಳಿದ್ದೇನೆ. ಅದೆಲ್ಲ ಇರಲಿ, ಸುಳ್ಳು ಏನಿಲ್ಲ, ಬೇಕಾದ್ರೆ ಫೋನ್ ಮಾಡಿ ಕೇಳು. ನಾನು ನಿಮ್ಮ ಅದಕ್ಕೆ ಥರನೇ ದುರ್ಗಿ ಥರನೇ ಇರಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಿನ್ಗೇನಾದರೂ ನಾನು ಕೊಡಬೇಕು ಅಂತ ಅನ್ನಿಸ್ತೈತೆ ಕಾವ್ಯ, ಏನು ಬೇಕು ಹೇಳು ಅಂತ ಹೇಳ್ತಾರೆ. ಹೌದಾ, ಏನು ಬೇಕಿದ್ರೂ ಕೊಡ್ತೀಯಾ? ಹೌದು, ನಿಂಗೆ ಏನು ಬೇಕು? ನನ್ನ ಪ್ರಾಣ ಬೇಕಾ? ಕೇಳು, ನಿನ್ನ ಮುಂದೆ ಕೊಡ್ತೀನಿ ಅಂತ ಹೇಳ್ತಾರೆ. ನನಗೆ ನಿಂದ ಡಿವೋರ್ಸ್ ಬೇಕು, ಕೊಟ್ಬಿಡು ಅಂತ ಹೇಳ್ತಾರೆ. ಆಗಲ್ಲ ಕಾವ್ಯ, ಅದೊಂದು ಮಾತ್ರ ಆಗಲ್ಲ ಕಾವ್ಯ ನನ್ನ ಕೈಲಿ. ನಾನು ಉಸಿರೇ ನಿಂತೋದಂಗೆ ಆಗುತ್ತೆ ಆಯಿತಾ? ನಿನ್ನ ಗೊತ್ತು ನಾನು ಮೋಸ ಮಾಡಿದ್ದೀನಿ, ಅಚಾತುರ್ಯವಾಗಿ ಮದುವೆ ಆಯಿತು ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ. ಈ ಡಿವೋರ್ಸ್ ಕೊಟ್ಟರೆ ನನಗೆ ನಾನೇ ಕೊಂದ್ಕೊಂಡಾಗೆ. ಬೇಕಾದ್ರೆ ಪ್ರಾಣ ಕೇಳು, ಬೇಕಾದ್ರೆ ಇಲ್ಲೇ ಕೊಟ್ಬಿಡ್ತೀನಿ ಆಯಿತಾ? ಈ ಡಿವೋರ್ಸ್ ಕೊಡೋದ್ರಿಂದ ಇಬ್ಬರು ಫ್ಯಾಮಿಲಿನೂ ಹಾಳಾಗುತ್ತೆ. ನಮ್ಮಿಬ್ರೂ ಕೂಡ ನಂಬ್ಕೊಂಡಿರೋರ ಪರಿಸ್ಥಿತಿ ಅದೇ ಗೊತ್ತಾಗುತ್ತೆ. ಸ್ವಲ್ಪ ಅದನ್ನು ಯೋಚನೆ ಮಾಡು, ನಮ್ಮ ಮನೆತನದ ಗೌರವನ. ಸುಮ್ಮನೆ ಡಿವೋರ್ಸ್ ಕೊಡೋದಲ್ಲ. ಹಳೆ ಮಹಾದೇವ ಅಲ್ಲ ಕಾವ್ಯ, ಈಗ ನೀನು ಬಂದಮೇಲೆ ನಿನಗೋಸ್ಕರನೂ ಬದಲಾಗಿದ್ದೀನಿ, ನಿನಗೋಸ್ಕರನೇ ಇದ್ದೀನಿ ಆಯಿತಾ? ನನ್ನ ಮನಸ್ಸಲ್ಲಿ ಈಗ ತಾನೇ ಒಂದು ಕೂಸು ಹುಡ್ತೈತೆ, ಮನಸ್ಸಲ್ಲಿ ಪ್ರೀತಿ ಕೂಸು. ದಯವಿಟ್ಟು ಅದನ್ನು ಹಾಳು ಮಾಡಬೇಡ ಕಾವ್ಯ.
ದಯವಿಟ್ಟು ಇದೊಂದು ಮಾತನ್ನು ಮಾತ್ರ ನನಗೆ ನಡೆಸ್ಕೊಡೋಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಏನೇ ಕೇಳು, ಬೇಕಾದ್ರೆ ನೀನು ಮುಂದೆನೇ ನಾನು ಎಲ್ಲನೂ ಕೂಡ ತಂದಿಡೋಕ್ಕೆ ರೆಡಿ ಇದ್ದೀನಿ. ನನ್ನ ಆಸ್ತಿ ಪಾಸ್ತಿ, ನನ್ನ ಮಿಲ್ಲು ಪ್ರತಿಯೊಂದು ಕೂಡ ನಿಂಗೆ ಬೇಕಾ ಕೇಳು, ಈ ಕ್ಷಣನೇ ನಿನಗೆ ಬರ್ಕೊಡ್ತೀನಿ. ದಯವಿಟ್ಟು ಇದೊಂದು ಮಾತು ಮಾತ್ರ ಕೇಳಬೇಡ. ನನ್ನ ಪ್ರಾಣನೇ ಹೋದಷ್ಟು ನನಗೆ ಸಂಕಟ ಆಗುತ್ತೆ ಕಾವ್ಯ. ದಯವಿಟ್ಟು ಇದೊಂದು ಮಾತು ಮಾತ್ರ ನಂಗೆ ನಡೆಸ್ಕೊಳಕ್ಕಾಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನೇನು ಬೇಕಿದ್ರೂ ಕೇಳು, ಆದರೆ ನನ್ನನ್ನು ನಂಬ್ಕೊಂಡಿರೋರಿಗೆ ನಾನು ಮೋಸ ಮಾಡೋಕ್ಕೆ ಆಗಲ್ಲ ಕಾವ್ಯ. ನಿನ್ನನ್ನು ನಾನು ನನ್ನ ಮನಸ್ಸಲ್ಲಿ ಆಳದಲ್ಲಿ ಇಳಿಸ್ಕೊಂಡು ದೇವತೆಯಾಗಿ ಪೂಜಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡು. ಅಲ್ಲಿ ನೀನು ದೇವತೆಯಾಗಿ ಇರು ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಥ್ಯಾಂಕ್ ಯು.